ಏನಿದೆ ಅವ್ರ ಸಮಸ್ಯೆ ಅಂತ ಅಮ್ಮ ಮಕ್ಕನೇ ನೋಡಿ ಬರವಣಿಗೆಯಿಂದ ಬರೀತಾರೆ. ಈ ನಿಂತಿದಾಗಿದೆ ಹಿಂಗಾಗಿದೆ ನಿಮ್ಗೆ ಈ ಸಮಸ್ಯೆ ಏನ್ ಪರಿಹಾರ ಮಾಡ್ಕೋಬೇಕು ಅಂತ ಅವ್ರೆ ಆಯಮ್ಮನೇ ಹೇಳ್ತಾರೆ. ಬರವಣಿಗೆ ವಿಶೇಷದ ಬಗ್ಗೆ ಹೇಳೋದಾದ್ರೆ ಬಹಳ ಅದು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅದೇನು ಈಗ ನಾವ್ ಮನ್ಸಲ್ಲಿ ಅನ್ಕೊಂಡಿರ್ತೀವಿ, ನಾವ್ ಹೇಗ್ ಹೇಳಕ್ ಸಾಧ್ಯ ಆಗುತ್ತೆ? ಅವ್ರು ಹಂಗೆ ಹೇಳ್ತಾರೆ, ನೀನ್ ಇದಕ್ ಬಂದಿದೆ ನಿಜ ಅಲ್ವಾ, ನಿಜ ಹೇಳು ಅಂತ ಹೇಳಿ ನಿಜ ಅಮ್ಮ ಅಂತ ಅಂತಾರೆ. ನಿಮ್ಗೆ ಈ ಆಗ್ಬೇಕು, ಈ ಸಮಸ್ಯೆಗೋಸ್ಕರನೇ ಬಂದಿದ್ದೀರಾ ನೀವು ಅಂತ ಅವ್ರು ಹೇಳ್ತಾರೆ. ನಮ್ಗೆ ಆಶ್ಚರ್ಯ ಆಗುತ್ತೆ, ಅದೇ ಸಾಧ್ಯ ಹೇಗ್ ಗೊತ್ತಾಗುತ್ತೆ ಇವ್ರಿಗೆ. ತುಂಬಾ ನಾನು ಪರೀಕ್ಷೆ ಮಾಡಿದೀನಿ, 5 ವರ್ಷದಿಂದ ಪರೀಕ್ಷೆ ಮಾಡಿ ಸೋತಿ ಅಮ್ಮನ್ ಶರಣಾಗ್ಬಿಟ್ಟಿದೀನಿ. 5 ವರ್ಷದಿಂದ ತುಂಬಾ ಪ್ರಾಬ್ಲಮ್ ಇತ್ತು ನಮ್ಗೆ. ಇಲ್ಲಿ ಬಂದ್ಮೇಲೆ ಅಮ್ಮನ ಹೆಸರು ಹೇಳ್ಕೊಂಡು 3 ಹೊತ್ತು ಊಟ ಮಾಡ್ತಾ ಇದೀವಿ, ನೆಮ್ಮದಿಯಾಗಿದೀವಿ ಹೇಳ್ಬೇಕಂದ್ರೆ. ಏನ್ ಸಮಸ್ಯೆ ಆಗಿತ್ತು ಇಲ್ಲಿ? ಸಮಸ್ಯೆ ಏನಾಯ್ತು ಅಂದ್ರೆ, ನಮ್ ಮನೆಯಲ್ಲಿ ಎಲ್ಲಾ ಸರಿ ಇದ್ದಾಗ ನನ್ಗೂ ನಮೇಶ್ ಬನ್ಗೂ ಸರಿ ಬರ್ತಾ ಇಲ್ಲ. ಅವರು ನಾವು ಚೆನ್ನಾಗಿದ್ದಾಗ ಹಣಕಾಸಿನ ಸಮಸ್ಯೆ ಬರೋದು. ಅದು ಇಬ್ರು ಎಲ್ಲ ಚೆನ್ನಾಗಿದ್ದಿ ಹೊರಗಡೆಯಿಂದ ಸಂಬಂಧಿಕರಿಂದ ಸಮಸ್ಯೆ ಬರೋದು. ದುಡ್ಡು ಕಾಸಿಂದ ಆಗ್ಲಿ, ಒಂದ್ ಜಮೀನ್ ವ್ಯವಹಾರದಿಂದ ಆಗ್ಲಿ ತುಂಬಾನೇ ಒಂದಾದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಅಂದ್ರೆ ಇನ್ನೊಂದ್ ಪ್ರಾಬ್ಲಮ್ ಕ್ರಿಯೇಟ್ ಆಗೋದ್ರೆ. ಯಾರೋ ಜಮೀನ್ ವಿಷಯಕ್ಕಾಗಿ ಕೈ ಕೊಟ್ಟಿದ್ದಾರೆ ಅಂತ ಅಮ್ಮ ಹೇಳಿದ್ರು ಬರವಣಿಗೆ ಮುಖಾಂತರ. ನಮ್ಮ ಜಾಗ ಬಂದಿದ್ದೀರಾ, ನನ್ನ ಸ್ಥಾನಕ್ಕೆ ನಿಮ್ನ ಕೈ ಬಿಡದೇನೆ ನಾನು ನಡೆಸ್ಕೊಂಡು ಹೋಗ್ತೀನಿ, ನಾನು ಬಂದಿದ್ದೀರಾ. ನಿಮ್ ಮನೆ ಇನ್ಮೇಲೆ ಹಾಲು ಉಕ್ಕುತ್ತೆ, ನಿನ್ ಸಂಸಾರ ಸರಿ ಹೋಗುತ್ತೆ, ಆರೋಗ್ಯ ಸಮಸ್ಯೆನೂ ಸರಿ ಹೋಗುತ್ತೆ, 4 ಕಾಸು ಕೈಯಲ್ಲಿ ದುಡ್ಡು ಬಡಗೋ ತರ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಅಮ್ಮ ನಮಗೆ ಮಾತು ಕೊಟ್ಟಿದ್ರು. ಅದ್ರ ತಕ್ಕಂತೆ ನಡೀತಾ ಇದೀವಿ.